ಬಾಮೈದ. ಹಲೋ ಬಾಮೈದ, ಎಲ್ಲಿದ್ಯಾ? ನೀನ್ ಎಲ್ಲಿದ್ರು ಪರವಾಗಿಲ್ಲ, ನಾನು ಕಳ್ಸೋ ಲೊಕೇಶನ್ಗೆ ನೀನ್ ಬೇಗ ಬಾ. ಯಾಕೆ ಬಾಮೈದ? ವಾಯ್ಸ್ ಕೇಳ್ತಾ ಇದ್ರೆ ಯಾವ್ದೋ ಹೊಗೆ ಪ್ರೋಗ್ರಾಮ್ ಅಲ್ಲಿ ತಗೊಳಕಂಡಂಗಿದೆ. ಬಾಮೈದ, ಅದೇನಿದ್ರು ನಾನು ಆಮೇಲೆ ಹೇಳ್ತೀನಿ. ಇವಾಗ ನೀನ್ ಎಲ್ಲಿದ್ರು ಇಲ್ಲಿಗೆ ಬೇಗ ಬರ್ಲೇಬೇಕು, ಅರ್ಜೆಂಟ್ ಕಣೋ. Get dirty. ಸಾರಿ ಬಾಮೈದ, ನಾನ್ ಇವಾಗ ಬರಕ್ಕಾಗಲ್ಲ, ತುಂಬಾ ಬಿಜಿ ಇದ್ದೀನಿ. ಬಾಮೈದ, ಆಪ್ತ ಮಿತ್ರ ಕರೆದ್ರೆ ಬರಲ್ಲ ಅಂತ್ಯಾ? ಆಪ್ತ ಮಿತ್ರ ಕರ್ದಾಗೆಲ್ಲ ಏನ್ ಎಡವಟ್ ಆಗಿದೆ ಅಂತ ಈಗ ತಾನೇ ಫ್ಲಾಶ್ ಬ್ಯಾಕ್ ಅಲ್ಲಿ ನೋಡ್ಕೊಂಡ್ ಬಂದಿದ್ದೀನಿ. ನಾನ್ ಬರಲ್ಲ. ಅಷ್ಟಕ್ಕೂ ಆಪ್ತ ಮಿತ್ರ ಕರೆಯೋದು ನಾಗವಲ್ಲಿ ಕಾಟ ಇದ್ದಾಗ. ನಿನ್ ಪಾಲಿಗೆ ನಾಗವಲ್ಲಿ ಯಾರು ಅಂತ ಗೊತ್ತಿದ್ರು ನಾನು ಅಲ್ಲಿ ಬಂದ್ರೆ ನನ್ನಂತ ಮೂರ್ಖ ಯಾರು ಇಲ್ಲ. ಹಾಗಿದ್ರೆ ನೀನ್ ಬರಲ್ವಾ? ಇಲ್ಲ ಇಲ್ಲ, ನಾ ಬರೋದಿಲ್ಲ. ನೀನ್ ಇವಾಗ ಬರ್ಲಿಲ್ಲ ಅಂದ್ರೆ ನಿನ್ಗೆ ಬೆಸ್ಟ್ ಫ್ರೆಂಡ್ ಅವಾರ್ಡ್ ಸಿಗದೆ ಇರೋ ಹಾಗೆ ನಾನೇ ರೆಕಮೆಂಡ್ ಮಾಡ್ತೀನಿ. ಬಾಮೈದ, ಲೊಕೇಶನ್ ಯಾವ್ದು ಅಂದೆ? ಇನ್ನು ಬಂದೇ ಇಲ್ಲ, ಬೇಗ ಕಳ್ಸಪ್ಪ. ಇನ್ನು 5 ನಿಮಿಷ ಅಲ್ಲಿ ಇರ್ತೀನಿ ನಾನು. ಗುಡ್. ಬೆಸ್ಟ್ ಫ್ರೆಂಡ್ ಅಂದ್ರೆ ಹಿಂಗಿರ್ಬೇಕು. ನಾನು ಇವಾಗ್ಲೇ ಲೊಕೇಶನ್ ಕಳಿಸ್ತೀನಿ, ನೀನು ಬೇಗ ಬಂದ್ಬಿಡು. ಹಾ ಸರಿ ಸರಿ. ಓ ಇಲ್ಲ, ಮೇಯಿಸಿ ಕಡಿಯೋದು ಅಂದ್ರೆ ಇದೆ. ಅವಾರ್ಡ್ಗೋಸ್ಕರ ಏನೆಲ್ಲ ಮಾಡ್ಬೇಕಪ್ಪ. ಏನು ಬಾಮೈದ, ಈ ರೇಂಜ್ ಫಾಸ್ಟ್ ಆಗಿ ಬಂದ್ಬಿಟ್ಟಿದ್ಯಾ? ಅದು ಕುಟುಂಬ ಅವಾರ್ಡ್ ರೆಕಮೆಂಡ್ ಮಾಡ್ತೀಯಲ್ಲ. 200% ಮಾಡ್ತೀನಿ, ನೀನು ಡೋಂಟ್ ವರಿ ಮಾಡ್ಕೋಬೇಡ. ಏನೋಪ್ಪ, ನೀನು ಮತ್ತೆ ಅಕ್ಕ ಬಾಂಡು ಸೇರ್ಕೊಂಡು ನನ್ ಕಣ್ಣಿನ ಮುಂದೆ ಕನ್ಸಿನ ಗೋಪುರನೇ ಕಟ್ತಾ ಇದ್ದೀರಾ. ಇದು ಅಪ್ಪಿ ತಪ್ಪಿನು ಗಾಳಿ ಗೊಬ್ಬರ ಆಗ್ಬಾರ್ದು. ಬಾಮೈದ, ಅವಾರ್ಡ್ಗೆಲ್ಲ ತುಂಬಾ ಎಮೋಷನಲ್ ಆಗ್ಬಾರ್ದು ಬಾಮೈದ. ಏನೋ ಒಂದೊಂದ್ಸರಿ ಒಂದೊಂದ್ ಹೇಳ್ತೀಯಾ. ನಿನ್ ಕ್ಯಾರೆಕ್ಟರ್ಗೆ ಇಷ್ಟೊಂದು ಎಮೋಷನಲ್ ಆಗೋದು ನಿನ್ ಕ್ಯಾರೆಕ್ಟರ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಅದ್ ಸರಿ, ಗಾಡಿ ತೆಗಿ. ಎಲ್ಲಿ ನಿನ್ನ ಆಡಿ? ಅದು ಚಿಕ್ಕ ಕತೆ, ಆನ್ ದ ವೇ ಹೇಳ್ತೀನಿ. ಗಾಡಿ ತೆಗಿಯಲು ಬಾಬಾ. ಬಾಮೈದ, ನಿನ್ ಟೈಮ್ ಚೆನ್ನಾಗಿದೆ ಕಣ. ಅಕಸ್ಮಾತ್ ದಿವ್ಯನ್ಗೆ ಏನಾದ್ರು ಅಕ್ಕ ಬಣ್ಣ ಪರಿಚಯ ಮಾಡಿಸಿದ್ರೆ ಏನ್ ಗತಿ ಆಯ್ತಿತ್ತು ಹೇಳು. ಏನಾಯ್ತು? ಇರೋ ನೋಡ್ತೀನಿ. ಬಾಮೈದ, ಪೆಟ್ರೋಲ್ ಖಾಲಿ ಅಂತ ಮಾತ್ರ ಹೇಳ್ಬೇಡ. ಹೇಳಲಿಲ್ಲ ಅಂದ್ರು ಅದೇ ಸತ್ಯ. ಯೋ ವೇಸ್ಟ್ ನನ್ ಮಗನೇ, ಗಾಡಿ ಇದ್ರೆ ಪೆಟ್ರೋಲ್ ಇರ್ಬೇಕು, ಮೊಬೈಲ್ ಇದ್ರೆ ಚಾರ್ಜರ್ ಇರ್ಬೇಕು ಅಂತ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಇವಾಗ ಏನ್ ಮಾಡೋದು? ಏನ್ ಮಾಡೋದು ಅಂದ್ರೆ ಪೆಟ್ರೋಲ್ ಖಾಲಿ ಆದ್ಮೇಲೆ ಖಾಲಿ ಕಾರು. ಏನಂದೆ? ಏನು ಇಲ್ಲ, ಇಲ್ಲೇ ಹತ್ರದಲ್ಲಿ 1.5 ಕಿಲೋಮೀಟರ್ ಅಲ್ಲಿ ಪೆಟ್ರೋಲ್ ಬಂಕ್ ಇದೆ, ಹೋಗಿ ಹಾಕ್ಸ್ಕೊಂಡು ಹೋಗೋಣ. ಕರ್ಮ, ತಳ್ಳು ಗಾಡಿನ. ನಾನಾ? ತಳ್ಳಲೇ. ಬಾಮೈದ, ಬಾಮೈದ, ಅದು ಅಲ್ಲಿ ಪೆಟ್ರೋಲ್ ಬಂಕು. ನನ್ ಮಗನೇ, 1.5 ಕಿಲೋಮೀಟರ್ ಅನ್ಬಿಟ್ಟು 3 ಕಿಲೋಮೀಟರ್ ತಳ್ಳಂಗ್ ಮಾಡಿದ್ಯಾ? 1.5 ಕಿಲೋಮೀಟರ್ ಅನ್ನ 1.5 ಮೈಲಿ ಅಂದಿದ್ದು, ನೀನ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ಯಾ. ಮೈಲಿ ಅಂತೆ ಮೈಲಿ, ಮೈಯಲ್ಲಿರೋ ಶಕ್ತಿ ಎಲ್ಲ ಹಿಂಡೋಗಿದೆ. ಹೋಗ ಪೆಟ್ರೋಲ್ ಹಾಕ್ಸ್ಕೊ ಹೋಗು. ಕಾಸು? ಸಾರಿ, ನಂಗೆ ಮರ್ತೋಗಿತ್ತು. ನಿನ್ನ ಹತ್ರ ದುಡ್ಡಿಲ್ಲ ಅಂತ ತಾನೇ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದ್ದು. ಬಮಿದಾ, ಡೋಂಟ್ ವರಿ, ನನ್ನ ಹತ್ರ ಇದೆ 50 ರೂಪಾಯಿ. ಹೋಗಿ ಹಾಕ್ಸ್ಕೊ ಬರ್ತೀನಿ, ಹೋಗೋ. ಬಮಿದಾ, ಫುಲ್ ಟೈಮ್ ಟ್ಯಾಕ್ಸ್ ಇದೆ, 50 ರೂಪಾಯಿ ಇದೆ. ತೆಗಿಯೋ ಗಾಡಿನ. ಕೂತ್ಕೋ.
ಬನ್ನಿ ಗುರುಜಿ. ನಿಲ್ಲಿ. ಸತ್ಯ, ಏನ್ ಮಾಡ್ತಾ ಇದ್ಯಾ? ಸತ್ಯ, ಏನಮ್ಮ ಇದೆಲ್ಲ? ನೋಡು, ನಮ್ಮನೆ ವಿಷಯಗಳಿಗೆ ನೀನ್ ತಲೆ ಹಾಕ್ಬಾರ್ದು, ಅದರಿಂದ ದೂರ ಇರು ಅಂತ ಹೇಳಿರ್ಲಿಲ್ವಾ? ಇವ್ರು ಯಾರು ಅಂತ ಗೊತ್ತಾ ನಿನಗೆ? ಗುರುಜಿ ಕ್ಷಮಿಸಿ. ಗುರುಗಳೇ, ದಯವಿಟ್ಟು ಕ್ಷಮಿಸ್ಬೇಡಿ. ಈ ಹುಡುಗಿ ನಮ್ಮ ಮನೆಗೆ ಬಂದಿರೋ ಹೊಸ ಅತಿಥಿ. ಅವಳಿಗೆ ಇಲ್ಲಿನ ಆಚಾರಗಳು ಪದ್ಧತಿಗಳು ಅಷ್ಟಾಗಿ ಗೊತ್ತಿಲ್ಲ. ಕುರಿ ತಾನಾಗಿ ಹಳ್ಳಕ್ ಬಿದ್ದಿದ್ದ ಕೀರ್ತನ, ಮಣ್ಣೆಳ್ಯಕ್ಕೆ ಇದಕ್ಕಿಂತ ಒಳ್ಳೆ ಟೈಮ್ ಬೇಕಾ? ಇದಕ್ಕೆ ಹೇಳೋದು, ಯಾರ್ಯಾರನ್ನ ಎಲ್ಲೆಲ್ಲಿ ಇಡ್ಬೇಕೋ ಅಲ್ಲಲ್ಲೇ ಇಟ್ರೆ ಚಂದ ಅಂತ. ಎಲ್ಲ ಕಡೆ ಮೂಗ್ ತೋರಿಸ್ಕೊಂಡ್ ಬಂದ್ರೆ ಏನಾಗತ್ತೆ ಅಂತ ಈಗ್ಲಾದ್ರೂ ನಿಮ್ಗೆಲ್ರಿಗೂ ಗೊತ್ತಾಯ್ತಾ? ಎಲ್ಲರೂ ಒಂದು ಕ್ಷಣ ಶಾಂತವಾಗಿರ್ತೀರಾ? ಮಗು, ನನ್ನನ್ನು ಯಾಕಮ್ಮ ಇಲ್ಲೇ ನಿಲ್ಲೋಕೆ ಹೇಳ್ದೆ? ಗುರುಗಳೇ, ನೀವು ಮಹಾತ್ಮರು ಅಂತ ಸೀತಮ್ಮ ಹೇಳ್ತಿದ್ರು. ಮಹಾತ್ಮರ ಪಾದದ ಧೂಳು ಈ ಮನೆಯೊಳಗ್ ತಾಗದ್ರೆ ಮನೆಗೆ ಏಳಿಗೆ ಆಗತ್ತೆ ಅಂತ ಅಜ್ಜಿ ಹೇಳ್ತಿರ್ತಾರೆ. ನಿಮ್ ಪಾದ ಸ್ಪರ್ಶ ಈ ನೆಲಕ್ಕಾಗ್ಬೇಕು. ಅದಕ್ಕೆ ನಿಮ್ ಪಾದಕ್ಕೆ ಅಲ್ಲೇ ಬಿಟ್ಟು ಬಂದ್ರೆ ಈ ಮನೆಗೆ ಒಳ್ಳೇದಾಗತ್ತೇನೋ ಅಂದ್ಕೊಂಡು ಹಾಗೆ ಹೇಳ್ಬಿಟ್ಟೆ. ನನ್ನಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಇಲ್ಲಮ್ಮ, ನೀನು ಯಾವ ತಪ್ಪನ್ನೂ ಮಾಡಿಲ್ಲ. ಮಗಳ ಮೇಲೆ ಆಕಾಶದಷ್ಟು ಪ್ರೀತಿ ಇದ್ರು ಯಾಕೆ ಜಾನಕಿ ಅವಳನ್ನ ಶತ್ರು ಹಾಗೆ ನೋಡ್ತೀಯ? ಯಾವ ತಾಯಿಗಾದ್ರೂ ಹೆತ್ತ ಮಗಳು ಶತ್ರು ಆಗ್ತಾಳತ್ತೆ. ಮತ್ತ್ಯಾಕೆ ಅವಳ ನೋಡಿದ್ರೆ ಸಿಡ್ತೀಯ? ಅವಳು ಯಾರ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ದೂರ ಇಡ್ತೀಯ? ಮನ್ಸಲ್ಲಿರೋ ಹಾಗೆ ಅವಳೆದುರು ಇದ್ರೆ ಆ ಜೀವಕ್ಕೆ ಸಂತೋಷ ಆಗಲ್ವಾ? ನಾನೇನ್ ಮಾಡ್ಲಿ ಅತ್ತೆ, ನನ್ಗೂ ಅವಳನ್ನ ತಬ್ಕೊಂಡು ತಲೆ ಸವರಿ ಮುದ್ದಾಡ್ಬೇಕು ಅಂತ ಆಸೆ. ಅವಳು ನಾನು ಹೆತ್ತ ಮಗಳೇ ಅಲ್ವಾ? ಆದ್ರೆ ಅವಳು ಎದುರಿಗೆ ಬಂದ ತಕ್ಷಣ ಅವಳ ಹಠ ಮೊಂಡತನೇ ಕಾಣುತ್ತೆ ನನಗೆ. ಅವಳ ಮುಂದಿನ ಜೀವನ ಏನು ಅಂತ ಆತಂಕ ಕಾಡುತ್ತೆ. ಅದ್ರಲ್ಲೂ ಈಗ ದಿವ್ಯನ್ ಜೀವನನು ಗೊತ್ತೋ ಗೊತ್ತಿಲ್ದೇನೋ ಅವಳನ್ನ ಸುತ್ತ ಹಾಕೊಂಡಿದೆ. ಅವಳಿಂದ ಯಾವ ಅನಾಹುತನೂ ಆಗ್ಬಾರ್ದು ಅತ್ತೆ. ನಾನ್ ಹೇಳಿದ ಒಂದ್ ಸುಳ್ಳಿಗೆ 100 ಸುಳ್ಳಿನ ಬೇಲಿ ಹಾಕಿ ಕಾಪಾಡ್ಕೊಳ್ಳೋ ಅನಿವಾರ್ಯತೆಯಲ್ಲಿ ನಾನಿದ್ದೀನಿ. ದಿವ್ಯನ್ ಮದ್ವೆ ಆಗೋವರೆಗೂ ಈ ಸುಳ್ಳಿನ ಬೇಲಿನ ಇನ್ನಷ್ಟು ಬಿಗಿ ಮಾಡ್ತಾ ನಾನು ಅವಳನ್ನ ಕಳಿಸ್ಕೊಡ್ಬೇಕಾಗಿದೆ. ತಪ್ಪು ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತು ಅತ್ತೆ. ಆದ್ರೆ ಆ ತಪ್ಪನ್ನ ತಿದ್ಕೊಳ್ಳೋ ಪರಿಸ್ಥಿತಿಲಿ ನಾನಿಲ್ಲ. ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋ ಅವಕಾಶನೂ ಇಲ್ಲ ಅತ್ತೆ. ಗಂಡ ದಿಕ್ಕಿಲ್ದಿರೋ ಮನೆಯಲ್ಲಿ ಈ ಕಾರ್ಯ ನಡಿಬೇಕು ಅಂದ್ರೆ ನನ್ನ ಮನ್ಸಿನ ಜೊತೆ ಈ ಹೋರಾಟನ ಮುಂದುವರಿಲೇಬೇಕು. ಗುರಿ ತಲುಪಲೇಬೇಕು ಅತ್ತೆ. ಹೋಗೋ ದಾರಿ ಬಗ್ಗೆ ಯೋಚನೆ ಮಾಡೋ ಸ್ಥಿತಿಲಿ ನಾನಿಲ್ಲ. ಬಂದ ಗುರುಗಳೇ.
ಒಳ್ಳೇದಾಗ್ಲಿ. ಎಲ್ಲ ಅವನಿಚ್ಛೆ, ನಾವೆಲ್ಲ ಅವನ ಆಡಿಸೋ ಬೊಬ್ಬೆಗಳು. ಮಗು ಬಾಮೇಲಿ ನಿನಗಾಗಲೇ ಕೊಟ್ಟನಲ್ಲ ರುದ್ರಾಕ್ಷಿ, ಅದು ಕೊಡು. ಎಸ್, ಇದೇ ನನಗೆ ಬೇಕಾಗಿದ್ದಿದ್ದು. ಆ ರುದ್ರಾಕ್ಷಿ ಸಲ್ಬೇಕಿರೋದು ನಮ್ಮ ಮನೆಯವ್ರಿಗೆ ಹೊರತು ಹೊರಗಿಂದ ಬಂದಿರೋ ಇವಳಿಗಲ್ಲ. ಯಾರಿಗೆ ಏನು ಸಲ್ಲಬೇಕು ಅನ್ನೋದನ್ನ ಆ ದೈವ ಕೊನೆ ಕ್ಷಣದವರೆಗೂ ಕುತೂಹಲದಲ್ಲೇ ಇಟ್ಟಿರ್ತಾನೆ. ಮುಂದೆ ಬರಬೇಕಾಗಿರೋದು ಈಗಾಗಲೇ ಬಂದಿದೆ. ಈಗಾಗಲೇ ಬಂದಿದೆ ಅಂತ ಅನ್ಕೊಳ್ತಿರೋದು ಬರೋದೇ ಇಲ್ಲ. ಕೇದಾರದಲ್ಲಿ ನನಗೊಂದು ವಿಶೇಷ ಸೂಚನೆ ಆಯಿತು. ಅದರ ಸೂಕ್ಷ್ಮತೆ ನನ್ನ ಅರಿವಿಗೆ ಬಂದಿರಲಿಲ್ಲ. ಸತ್ಯ ಯಾವಾಗಲೂ ನಾವು ಅಂದ್ಕೊಂಡಿದ್ದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇರುತ್ತೆ. ಗುರುಗಳು ಮಾತಾಡಿದ್ದು, ಸ್ಕೂಲಲ್ಲಿ ಮೇಷ್ಟ್ರು ಹಳೆಗನ್ನಡ ಪದ್ಯ ಹೇಳ್ಕೊಟ್ಟಿದ್ದು ಎರಡೂ ಒಂದೇ. ಕೇಳಕ್ ಚೆನ್ನಾಗಿರುತ್ತೆ, ಆದ್ರೆ ಏನೂ ಅರ್ಥ ಆಗಲ್ಲ. ಕೀರ್ತನ, ಗುರುಗಳಿಗೆ ಇವಳು ರುದ್ರಾಕ್ಷಿ ತಗೊಳಕ್ ಲಾಯಕ್ಕಲ್ಲ ಅಂತ ಈಗ್ಲಾರು ಅರ್ಥ ಆಯ್ತಲ್ಲ. ಸದಾನಂದ, ತಗೋಮ್ಮ. ಭಗವಂತ ಒಬ್ಬರು ಪಾಲಿಗೆ ಕೊಟ್ಟಂತ ಫಲಾನ ಕಿತ್ಕೊಳ್ಳೋದಿಲ್ಲ. ಆದರೆ ಯೋಗ್ಯವಾದ ಫಲವನ್ನ ಕೊಡೋ ಸಲುವಾಗಿ ತಾನೇ ಕೊಟ್ಟ ಫಲವನ್ನ ತಾನೇ ತಗೊಳ್ಳೋ ತಂತ್ರವನ್ನ ಹೂಡ್ತಾನೆ. ಅವನು ಕಪಟ ನಾಟಕ ಸೂತ್ರಧಾರಿ. ಎಲ್ಲ ಆಗು ಹೋಗುಗಳಿಗೆ ಅವನೇ ಕರ್ತರು. ಗುರುಗಳು ಹೆವಿ ಕನ್ಫ್ಯೂಸ್ ಮಾಡ್ತಾವ್ರಲ್ಲ. ಅದ್ಲು ಬದ್ಲು ಆಟ ಆಡಿಸಿ ದೇವರ ಹೆಸರು ಬೇರೆ ಹೇಳ್ತಾವ್ರೆ. ಇದ್ರ ಅರ್ಥ ಏನಿರ್ಬೋದು? ಮೊದ್ಲೇ ಪವರ್ಫುಲ್ ಸಾಂಗ್ಗಳು, ಏನಾದ್ರೂ ಅರ್ಥ ಇದ್ದೇ ಇರುತ್ತೆ, ಆದ್ರೆ ನಮ್ಗೆ ಅರ್ಥ ಆಗಲ್ಲ ಅಷ್ಟೇ. ಮಗು, ನಿನ್ನತನ ಯಾವಾಗಲೂ ನಿನಗೆ ಒಳ್ಳೇದು ಮಾಡುತ್ತೆ. ಸೀತಮ್ಮ, ಗುರುಗಳೇ, ನಾವು ಬಂದ ಕೆಲಸ ಆಯಿತು, ನಾವಿನ್ನು ಬರ್ತೀವಿ. ರಾಯರೇ, ನೀವು ನನಗೆ ತೋರಿಸಿದ ಜಾತಕದ ಹುಡುಗಿ ಜೊತೆ ತಾನೇ ಕಾರ್ತಿಕ್ ಮದುವೆ ಗೊತ್ತಾಗಿರೋದು? ಹೌದು ಸ್ವಾಮಿ. ಯಾಕೆ? ಆ ಜಾತಕನ ಇನ್ನೊಂದ್ಸಲ ನಾನು ನೋಡಬೇಕು. ದಯವಿಟ್ಟು ಆಶ್ರಮಕ್ಕೆ ತಗೊಂಬನ್ನಿ. ಆಯ್ತು ಗುರುಗಳೇ, ತರ್ತೀನಿ. ಯಾಕೆ, ಏನಾದರೂ ಸಮಸ್ಯೆನಾ? ಅಂಥದ್ದೇನಿಲ್ಲ. ಇನ್ನೊಂದ್ಸಲ ಜಾತಕ ನೋಡಬೇಕು ಅಂತ ಪ್ರೇರಣೆ ಆಗಿದೆ. ಆಯ್ತು ಸ್ವಾಮೀಜಿ, ತರ್ತೀನಿ. ಇನ್ನು 2 ತಿಂಗಳಲ್ಲಿ ನಿಮ್ಮ ಮಗನ ಮದುವೆ ಈ ಹುಡುಗಿ ಜೊತೆ ಮಾಡಿ ಮುಗಿಸ್ಬೇಕು. ಇಲ್ಲ ಅಂದ್ರೆ ಇನ್ನು ಮುಂದೆ ಯಾವತ್ತೂ ನಿಮ್ಮ ಮಗನಿಗೆ ಲಗ್ನ ಕೂಡ್ ಬರೋದಿಲ್ಲ. ಡಾರ್ಲಿಂಗು, ಯಾಕೋ ಇವ್ರ ಚಲ್ಲಾಟ ಜಾಸ್ತಿ ಆಯ್ತು ಡಾರ್ಲಿಂಗು.
ಇದೆಲ್ಲ ನಮ್ಮನೆಯವ್ರ ಕಣ್ಣ ಕಾಣಿಸೋದೇ ಇಲ್ಲ ನೋಡು. ಅಲ್ವಾ, ಅವತ್ತು ನನ್ನ ತಂಗಿ ರಿಂಗ್ ತಗೊಂಡು ಇದೇ ತರ ಆಟ ಆಡಿಸಿದಕ್ಕೆ ಮನೆಯವರೆಲ್ಲ ಸೇರಿ ಅವಳನ್ನ ಬೈದ್ರು. ಆದ್ರೆ ಇವತ್ತು ಇವಳಿಗೆ ಯಾರು ಏನೋ ಅನ್ನೋದೇ ಇಲ್ವಾ? ಏನೋ ನನ್ನ ತಂಗಿ ಸಲಿಗೆಯಲ್ಲಿ ಅವನ ಮೈ ಮೇಲೆ ಬಿತ್ತು ಬಿಟ್ಲು ಅಷ್ಟೇ. ಆದ್ರೆ ಇವರು ಬಾಬಾ ಬಾಬಾ, ನಮ್ಮ ಮನೆಯವ್ರಿಗೆ ತಲೆ ಕೆಟ್ಟಿದೆ. ಹೊರಗ್ನವ್ರನ್ನ ತಲೆ ಮೇಲೆ ಕೂರಿಸ್ಕೋತಾರೆ, ಸ್ವಂತದವ್ರನ್ನ ಶತ್ರುಗಳ ತರ ನೋಡ್ತಾರೆ. ಅದೇನಂತ ನೋಡೋಣ ಬಾಟ ನೀವು. ಸತ್ಯ ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಕೊಟ್ಬಿಡು. ಸತ್ಯ ಪ್ಲೀಸ್, ಸತ್ಯ 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 ಇದೇನ್ ಫಿಶ್ ಮಾರ್ಕೆಟಾ? ಅಕ್ಕ Stop it! ದಿವ್ಯಾ, ದಿವ್ಯಾ, ಏನಮ್ಮ? ಕಾಲೇಜ್ಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಎಲ್ಲ ಹೊರಟಿದ್ಯಲ್ಲೇ? ಕಾಲೇಜ್ ಇಲ್ಲ ಅಂದ್ರೆ ಏನಂತೆ? ನನ್ಗೇನು ಹೊರಗಡೆ ಬೇರೆ ಕೆಲಸ ಇರಲ್ವಾ? ನಾನು ಹೊರಗಡೆ ಹೋಗ್ಬೇಕು, ಬೇರೆ ಕೆಲಸ ಇದೆ. ಅದೇನೇ ಕೆಲಸ ಇದ್ರು ಇನ್ನೊಂದಿನ ಮಾಡ್ಕೊ. ಈಗ ನನ್ನ ಜೊತೆ ಬ್ಯಾಂಕಿಗೆ ಬಾ. ಬ್ಯಾಂಕಿಗ? ಯಾಕೆ? ಬ್ಯಾಂಕಿಂದ 20 ತೊಲ ಬಂಗಾರಕ್ಕೆ ಅಂತ ತಂದ ದುಡ್ಡನ್ನ ಮತ್ತೆ ಕಟ್ಟಬೇಕು. ಮಾ, ಮತ್ತೆ ಯಾಕೆ ಆ ದುಡ್ಡನ್ನ ಬ್ಯಾಂಕಿಗೆ ಕಟ್ತೀರಾ? ಆ ದುಡ್ಡನ್ನ ಡ್ರಾ ಮಾಡಿದ್ದೆ ಮದ್ವೆ ಖರ್ಚಿಗೋಸ್ಕರ. ಆ ದುಡ್ಡನ್ನ ಮದ್ವೆ ಖರ್ಚಿಗೆ ಬಳಸ್ಕೊಂಡ್ರಾಯ್ತು. ಸತ್ಯನ್ ಮದ್ವೆಗೆ ಅಂತ ಇಟ್ಟಿದ್ದ ದುಡ್ಡು ಅಲ್ವೇನೆ? ಬೀಗರು ಒಡವೆ ಕೇಳಿದ್ರು ಅಂತ ಆ ದುಡ್ಡು ತೆಗ್ದಿದ್ದು. ಈಗ ಬೀಗರು ಒಡವೆ ಬೇಡ ಅಂತಿದ್ದಾರೆ. ಅದಕ್ಕೆ ಅವ್ರು ಬೇಡ ಅಂದ ತಕ್ಷಣ ಬಿಚ್ಚೋಲ ಗೌರಮ್ಮನ್ ತರ ಮದ್ವೆ ಆಗಕ್ಕಾಗತ್ತಾ? ಬೇಕಾಗಿಲ್ಲಮ್ಮ. ನಿನಗೆ ತಕ್ಕ ಮಟ್ಟಿಗೆ ಹಾಕುವಷ್ಟು ಒಡವೆ ನಮ್ಮ ಹತ್ರನೇ ಇದೆ. ಅವ್ರು 20 ತೊಲ ಬಂಗಾರ ಕೇಳಿದ್ರಲ್ಲ ಅಂತ ಆ ದುಡ್ಡನ್ನು ತೆಗ್ದಿದ್ದಾಯ್ತು ಅಲ್ವಾ? ಈಗ ದುಡ್ಡನ್ನ ಮದ್ವೆ ಖರ್ಚಿಗೆ ಬಳಸ್ಕೋಬಹುದಲ್ವಾ? ಆ ದುಡ್ಡಿದ್ರೆ ಮದ್ವೆನ ಇನ್ನೂ ಗ್ರ್ಯಾಂಡ್ ಆಗಿ ಮಾಡ್ಬೋದು. ಓಹೋ, ನೀನ್ ಬರೀ ನಿನ್ ಮದ್ವೆ ಬಗ್ಗೆ ಯೋಚನೆ ಮಾಡಿದ್ರೆ ನಾವು ಸತ್ಯನ್ ಮದ್ವೆ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ? ಅದು ಸತ್ಯ ಆಗೋ ಕಾಲಕ್ಕೆ. ದಿವ್ಯಾ, ನಾವು ನಮ್ ಕೈಲಾದ ಮಟ್ಟಿಗೆ ಮದ್ವೆ ಮಾಡ್ಕೊಡ್ತೀವಿ ಅಂತ ಬೀಗ್ರ ಹತ್ರ ಹೇಳಿದ್ದೀವಿ. ಅದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ. ನಿನ್ ಮದ್ವೆನ ನಮ್ ಕೈ ಮೀರಿ ಚೆನ್ನಾಗೆ ಮಾಡ್ತೀವಿ ಕಣೆ. ಮಾಡ್ತೀರಾ. ಒಟ್ನಲ್ಲಿ ನಾವು ಬಡವರು, ನಮ್ ಹತ್ರ ಮದ್ವೆಲ್ ಏನೂ ಇಲ್ಲ ಅಂತ ತೋರ್ಸ್ಕೋಬೇಕು ಅಲ್ವಾ? ಆಗಲ್ಲಮ್ಮ. ಇರೋದನ್ನ ಇರೋ ಹಾಗೆ ತೋರ್ಸಿದ್ರೆ ಯಾರು ತೋರ್ಕೆ ಅನ್ನಲ್ಲ. ಇಲ್ದೇ ಇರೋದನ್ನ ಇರೋ ಹಾಗೆ ತೋರ್ಸಿದ್ರೆ ಮಾತ್ರ ತೋರ್ಕೆ. ನಾವು ದುಡ್ಡಿರೋರು ಅಂತ ಯಾರಿಗೆ ಯಾಕೆ ತೋರಿಸ್ಬೇಕು? ಬೇಗರಿಗೆ ನಮ್ಮ ಪರಿಸ್ಥಿತಿ ಏನು ಅಂತ ಚೆನ್ನಾಗಿ ಗೊತ್ತಿದೆ. ನಾವೇನ್ ಇರೋ ದುಡ್ಡನ್ನ ಬಚ್ಚಿಟ್ಟು ಮದ್ವೆ ಮಾಡ್ತಾ ಇಲ್ಲಮ್ಮ. ನನ್ನ ಮಗ ಸತ್ಯನ್ಗಿಟ್ಟಿರೋ ದುಡ್ಡನ್ನ ಮುಟ್ಟೋದ್ ಬೇಡ ಅಂದೆ ಅಷ್ಟೆ. ನಿಮ್ಮಮ್ಮ ಅವಳ ಮೈ ಮೇಲಿರೋ ಒಡವೆನು ನಿನ್ಗೆ ಅಂತ ಕೊಡ್ತಾ ಇದ್ದಾಳೆ. ಮತ್ತೆ ಅವಳು ಬಚ್ಚಿಟ್ಟಿರೋ ದುಡ್ಡನ್ನು ಕೂಡ ನಿನ್ ಮದ್ವೆಗೆ ಅಂತ ಹಾಕ್ತಾ ಇದ್ದಾಳೆ. ಹೊರಗಡೆ ಕೈ ಸಾಲನೂ ಮಾಡಿದ್ದಾಳೆ ಕಣೆ. ನಿನ್ ಮದ್ವೆಗೆ ಇನ್ನೇನ್ ಮಾಡೋಕ್ ಸಾಧ್ಯ ಹೇಳು? ಸಾಕು, ಏನೋ ದೊಡ್ಡದ ತ್ಯಾಗ ಮಾಡಿದೀರಾ ಅನ್ನೋ ತರ ಹೇಳದ್ ಬೇಕಾಗಿಲ್ಲ. ಹೆಣ್ಣೆತ್ತಿರೋ ಪ್ರತಿ ಮನೇಲೂ ಇದನ್ನ ಮಾಡೇ ಮಾಡ್ತಾರೆ. ಮೀರಿ ಏನ್ ಮಾಡಿದೀರಾ ಅದನ್ನೇ ಹೇಳಿ. ಜೀವನದಲ್ಲಿ ಒಂದೇ ಸಲ ಮದ್ವೆ ಆಗೋದು. ಪಿಕಾರಿ ತರ ಆಗಕ್ಕೆ ನನಗಿಷ್ಟ ಇಲ್ಲ. ಎಷ್ಟೋ ವರ್ಷ ಆದ್ಮೇಲೆ ನಮ್ಮ ಮನೇಲಿ ನಡೀತಾ ಇರೋ ಮೊದಲನೇ ಶುಭ ಕಾರ್ಯ. ಮುಂದೆ ಈ ರೀತಿ ಶುಭ ಕಾರ್ಯ ನಡೆಯುತ್ತೋ ಇಲ್ವೋ ಅನ್ನೋದೇ ಡೌಟ್. ಯಾವತ್ತೋ ಯಾರೋ ಊಟಕ್ಕೆ ಬರ್ತಾರೆ ಅಂತ ಇವತ್ತೇ ಅಡ್ಗೆ ಮಾಡ್ಕೊಂಡು ಕೂತ್ರೆ ಊಟ ನಾವು ಮಾಡ್ದಂಗಲ್ಲ, ಮಾಡಿದ್ದು ಹಳ್ಸೋಗುತ್ತೆ.
ಈ ದುಡ್ಡನ್ನ ನನ್ ಮದ್ವೆಗೋಸ್ಕರ ಖರ್ಚು ಮಾಡ್ತೀರಾ ಅಂದ್ರೆ ಮಾಡಿ, ಇಲ್ಲ ಅಂದ್ರೆ ಹೇಳ್ಬಿಡಿ. ನನ್ ಮದ್ವೆ ನನ್ ಹಣೆ ಬರ ಅನ್ಕೊಂತೀನಿ. ಅಯ್ಯೋ ನೀನೇನು ಬೇಜಾರು ಮಾಡ್ಕೋಬೇಡಮ್ಮ, ಅವಳು ಸ್ವಲ್ಪ ಹಾಗೇನೆ. ಅಕ್ಕ ಬಾ. ನೋಡಮ್ಮ ಸತ್ಯ, ನೀನು ಈ ಮನೆಗೆ ಬಂದ ಇಷ್ಟು ದಿವಸಗಳಲ್ಲಿ ನಮ್ಮ ಮನೆಯಲ್ಲಿ ಯಾರ್ಯಾರು ಹೇಗೆ ಅನ್ನೋದನ್ನ ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಅದೇನಮ್ಮ ನಿನ್ನ ಕೈಲಿ ಡ್ರಾಯಿಂಗ್ ಶೀಟು, ನೀನೇನಾದರೂ ಡ್ರಾಯಿಂಗ್ ಮಾಡ್ತೀಯಾ ಹೇಗೆ? ಓ ಇದಾ? ನೀನು ನಮ್ಮ ಕಾರ್ತಿಕ್ ತರ ಡ್ರಾಯಿಂಗ್ ಮಾಡ್ತೀಯಾ? ಇದು ನಂದಲ್ಲ, ಕಾರ್ತಿಕ್ ಅವ್ರೇನು ಚಿತ್ರ ಬರೀತಿದ್ರು ಅನ್ಸುತ್ತೆ, ಇನ್ನೂ ಪೂರ್ತಿ ಆಗಿಲ್ಲ. ಕಾರ್ತಿಕ್, ಡ್ರಾಯಿಂಗ್ ಪೂರ್ತಿ ಆದ್ಮೇಲೆ ನನಗೂ ಒಂದ್ಸಲಿ ತೋರಿಸು. ಕಾರ್ತಿಕ್, ಒಂದು ನಿಮಿಷ ಬಾಯ್ಲಿ. ಬಂದೆ. ಹೇಳಿ ಚಿಕ್ಕಪ್ಪ. ನಾನು ಕರೆದಿದ್ದು ಕಾರ್ತಿಕ್ನ, ನೀನೇನು ಅವ್ನ ಬಾಲನ? ಇಲ್ಲ ಅಂದ್ರೆ ಜನ ಹೋಗ್ತಾರ. ಬಾಲನೇ ಅನ್ನಿ ಪರವಾಗಿಲ್ಲ. ಇವನು ಬಾಲ ಅಲ್ಲ ಚಿಕ್ಕಪ್ಪ, ಇವನು ನನ್ನ ಬಾಮೈದ. ಆಯ್ತಪ್ಪ, ಈ ಬಾಲ ಬಾಮೈದನ ಬಾಂಧವ್ಯ ಹೀಗೇ ಇರಲಿ. ನಾಳೆ ನಿನ್ನ ಪ್ರೋಗ್ರಾಮ್ ಏನು? ಆಕ್ಚುಲಿ ವಿ ಆರ್ ಪ್ಲಾನಿಂಗ್ ಟು ಸಮ್ವೇರ್ ಗೋಯಿಂಗ್. ಏನಾದ್ರೂ ಇರಬಹುದು, ನಾಳೆ ನೀನು ಮನೆಯೊಳಗೆ ಇರಬೇಕು. ಮನೇಲೇ ಇರ್ಬೇಕಾ? ಯಾಕೆ ಚಿಕ್ಕಪ್ಪ? ಕಾರ್ತಿಕ್, ನಾಳೆ ಆಚಾರ್ಯರು ಮನೆಗೆ ತಾಳಿನ ತರ್ತಾ ಇದ್ದಾರೆ, ಅದನ್ನ ಪೂಜೆ ಮಾಡಬೇಕು. ಅಷ್ಟೇ ಅಲ್ಲ, ಅಣ್ಣ ನಾಳೆ ದಿವ್ಯನ್ ತಾಯಿನ ಅವ್ರ ಅಜ್ಜಿನ ಮನೆಗೆ ಕರಿತಾ ಇದ್ದಾರೆ. ಹಾಗಾದ್ರೆ ಅವನು ಎಲ್ಲೂ ಹೋಗಲ್ಲ, ಮನೇಲೆ ಗಮ್ಮಕ್ಕೂ ಕೂತ್ಕೊಂಡ್ಬಿಡ್ತಾನೆ. ಇದನ್ನ ನಾನಂದು ನಂಬೋದೇ ಇಲ್ಲ. ಈ ರೀತಿ ಬಹಳ ಸರಿಯಾಗಿದೆ. ಏನಾದ್ರೂ ಕತೆ ಹೇಳಿ ಓಡೋಗ್ಬಿಟ್ಟಿರ್ತಾನೆ. ಈ ಸರಿ ಹಂಗಾಗಲ್ಲ ಪುಡಿ. ಓಡಿಸ್ಕೊಂಡು ಹೋಗ್ತಿರೋರು ಮನೆಗೆ ಬಂದು ಅಂಟ್ಕೊಂಡಿರುವಾಗ ಇನ್ನೆಲ್ಲೂ ಓಡೋಗ್ತಾನೆ. ಚಿಕ್ಕಪ್ಪ, ಈ ಸತಿ ಹಾಗಾಗಲ್ಲ. ಈ ಸತಿ ನೀವೇ ಕತ್ತಿಡ್ ದಬ್ಬಿದ್ರು ನಾನ್ ಎಲ್ಲೂ ಹೋಗಲ್ಲ. ಓಕೆನಾ? ಓಕೆ, ಅದನ್ನ ನಾಳೆ ನೋಡ್ತೀನಿ. ಓಕೆ, ಬಾಯ್ ಚಿಕ್ಕಪ್ಪ. ಬಾಯ್. ಟಾಟಾ ಚಿಕ್ಕಪ್ಪ. ಬಾಮೈದ, ಏನ್ ಇಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ತಿದ್ಯಾ? ಆ ಅಕ್ಕಬಾಂಡ್ ಬಗ್ಗೆನಾ? ಹೌದು, ನಿನ್ಗೆ ಗೊತ್ತಾಯ್ತು? ಇನ್ನೇನ್ ಬಾಮೈದ, ನಿಮ್ ಮನೇಲಿ ಏನಾದ್ರು ಪೂಜೆ ಫಂಕ್ಷನ್ ಇದ್ರೆ ಆ ಅಕ್ಕಬಾಂಡ್ ಬಗ್ಗೆ ತಾನೇ ಯೋಚನೆ ಮಾಡ್ಬೇಕು. ಲಾಸ್ಟ್ ಟೈಮು ಆ ಅಕ್ಕಬಾಂಡಿಂದ ತಾನೇ ನಿಮ್ ಮನೆ ಫಂಕ್ಷನ್ ಮಿಸ್ ಮಾಡ್ಕೊಳ್ಳೋ ತರ ಆಯ್ತು. ಹೌದು ಬಾಮೈದ, ಅವಳು ದೂರ ಇರ್ಬೇಕಾದ್ರೇನೆ ಆ ತರ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿದ್ಲು. ಇವಾಗ ಮನೆಗೆ ಬಂದ್ಬಿಟ್ಟಿದ್ದಾಳೆ. ಇನ್ಯಾವ ಲೆವೆಲಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾಳು ಅಂತ ಭಯ ಆಗ್ತಾ ಇದೆ. ಸತ್ಯನ್ ಬಗ್ಗೆ ಸತ್ಯವಾದ ಮಾತು ಹೇಳ್ದೆ ನೋಡು. ದಿವ್ಯ ಬರೋ ಟೈಮಲ್ಲಿ ಸತ್ಯ ಏನಾದ್ರು ಇಲ್ಲೇ ಇದ್ರೆ ಪ್ರಾಬ್ಲಮ್ ಆಗೋದಂತೂ ಪಕ್ಕಾ. ಅವಳಿಂದ ದಿವ್ಯ ಈಗಾಗಲೇ ನಿನ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾಳೆ. ಮತ್ತೆ ನೇರವಾಗಿ ಏನಾದ್ರು ಒಂಚೂರು ಎಡವಟ್ ಆಯ್ತು ಅಂದ್ರೆ ದಿವ್ಯ ನೀನ್ ಬಿಟ್ಟು ಹೋಗೋದಂತೂ ಪಕ್ಕಾ. ಬಾಮೈದ, ಬಾಯಿ ಮಾತ್ಕೊಂಡ್ ಮಾತಾಡ್ಬೇಡ. ನಾನ್ ಹೇಳಲ್ಲ, ಓಕೆ, ಆದ್ರೆ ಹೇಳಿದ್ ಮತ್ತು ಸತ್ಯ ಆಗ್ಬಾರ್ದು ಅಂದ್ರೆ ದಿವ್ಯ ಈ ಮನೆಗೆ ಬರೋ ಟೈಮಲ್ಲಿ ಸತ್ಯ ಈ ಮನೇಲಿ ಇರಬಾರ್ದು. ಹಂಗೇನಾದ್ರೂ ಐಡಿಯಾ ಮಾಡ್ಬೇಕು. ನಾನು ಅದೇ ಯೋಚನೆಯಲ್ಲಿದ್ದೆ. ಬಾಮೈದ, ಐಡಿಯಾ ಏನಾದ್ರು ಬಂತ? ಯೋಚನೆ ಮಾಡ್ತಾ ಇದ್ದೀನಿ. ಥಿಂಕ್ ಮಾಡಬಾರ್ದಾ?
ಏನು ಐಡಿಯಾ ಏನ್ ಕಿಂಡಲ್ಲ ಇನ್ನೇನ್ ಮತ್ತೆ ಸತ್ಯ ಅಂದ್ರೆ 3 ಮೈಲಿ ದೂರ ಓಡ್ತೀಯ ಅಂತದ್ರಲ್ಲಿ ಸತ್ಯನ ಮನೆಯಿಂದ ಹೊರಗಾಕಕ್ಕೆ ನೀನ್ ಐಡಿಯಾ ಕೊಡ್ತೀಯಾ? ಬಾಮೈದ, ಕ್ರೂರ ಪ್ರಾಣಿಗಿಂತ ಬೈದಲ್ಲಿರೋ ಪ್ರಾಣಿನೇ ತುಂಬಾ ಡೇಂಜರ್ ಅಂತ ನಿನಗ್ ಗೊತ್ತಿಲ್ವಾ? ಅಂತೂ ನೀನ್ ಪ್ರಾಣಿ ಅಂತ ಇಂಥ ಎಡ್ವರ್ಡ್ ಕೆಲಸ ಎಲ್ಲ ಯಾಕೆ ಮಾಡ್ಕೋತೀಯ ನಿಶಾ? ನಾನು ಹೇಗಾದ್ರೂ ಪ್ಲಾನ್ ಮಾಡಿ ಅವಳನ್ನ ಮನೆಯಿಂದ ಆಚೆ ಹಾಕೋಣ ಅಂತ ಅನ್ಕೊಂಡ್ರೆ, ಆದ್ರೆ ಅವಳು ಮನೆಯವ್ರ ಮುಂದೆ ಎಲ್ಲ ನಾನೇ ಫ್ಲಾಪ್ ಅನ್ನೋ ಹಾಗೆ ಮಾಡ್ತಿದ್ದಾಳೆ. ಅದಕ್ಕೆ ನೀ ದೆವ್ವ ಆಗಕ್ ಹೋದೆ. ಇಂಥ ಡಬ್ಬ ಐಡಿಯಾ ಎಲ್ಲ ಯಾರು ಕೊಡ್ತಾರೆ ನಿನ್ಗೆ? ಹಾಗಾದ್ರೂ ಅವಳು ಈ ಮನೆಯಿಂದ ಆಚೆ ಹೋಗ್ತಾಳೇನೋ ಅಂತ ಅನ್ಕೊಂಡೆ. ಈಗ ಅದು ಫ್ಲಾಪ್ ಆಯ್ತು ಅಲ್ವಾ? ಅವಳಿಗೊಂಚೂರು ಭಯನೇ ಇಲ್ಲ ಕೀರ್ತನ. ನಿಜ, ಅವಳಿಗೆ ಭಯನೇ ಇಲ್ಲ. ಈ ಸತ್ಯ ಹೆತ್ತವ್ರಿಗೆ ಹಿರಿಯವ್ರಿಗೆ ಮಾತ್ರ ತಲೆ ಬಾಗೋದು. ಅದು ಬಿಟ್ಟು ಗಾಂಚಲಿ ತೋರ್ಸಿ ಎದ್ರು ಬಿದ್ರೆ 2 ಕೊಟ್ಟೆ ಅಭ್ಯಾಸ. ಭಯ ಇಲ್ದಿರೋ ಅವಳನ್ನ ಬೇರೆ ತರಾನೇ ಹ್ಯಾಂಡಲ್ ಮಾಡಬೇಕು. ಅಂದ್ರೆ ದೆವ್ವ ಭೂತಕ್ಕೆ ಹೆದರ್ದೇ ಇರೋ ಅವಳು ದೇವ್ರಿಗೆ ದೊಡ್ಡೋರ್ಗೆ ಮಾತ್ರ ಹೆದರ್ತಾಳೆ. ಐ ಮೀನ್ ಮರ್ಯಾದೆ ಕೊಡ್ತಾಳೆ. ಅದೇ ದೊಡ್ಡೋರ್ ಮುಂದೆ ಮರ್ಯಾದೆ ಹೋಗುತ್ತೆ ಅಂದಾಗ ಮನೆ ಬಿಟ್ಟು ಹೋಗದೆ ಅವಳಿಗೆ ಬೇರೆ ದಾರಿನೇ ಇಲ್ಲ. ಹಾಗಿದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಕೀರ್ತನ? ಅವಳನ್ನ ಆಚೆ ಕಳ್ಸಕ್ಕೆ ನಾವೊಂದು ಸಣ್ಣ ರಿಸ್ಕ್ ತಗೊಳ್ಳೇಬೇಕು ನಿಶಾ. ತಗೊಳ್ಳೋಣ. ಅವಳು ಈ ಮನೆ ಬಿಟ್ಟು ಹೋಗ್ತಾಳೆ ಅಂದ್ರೆ ನಾವ್ ಏನ್ ರಿಸ್ಕ್ ಬೇಕಾದ್ರೂ ತಗೊಳ್ಳೋಣ. ಆದ್ರೆ ಯಾವಾಗ ಗೊತ್ತಿಲ್ಲ. ಸಮಯ ನೋಡಿ ಅವಳನ್ನ ಸರಿಯಾಗಿ ಸಿಕ್ಕಾಕಿಸ್ಬೇಕು. ಅವಳನ್ನ ಮನೆಗೆ ಕರ್ಕೊಂಡು ಬಂದಿರೋರೆ ಮನೆಯಿಂದ ಆಚೆ ಹೋಗು ಅನ್ಬೇಕು. ಹಾಗೆ ಮಾಡ್ತೀನಿ, ನೋಡ್ತೀರಿ. ಹಾಗೆ ಮಾಡಿದ್ರೆ ಅವಳು 1 ನಿಮಿಷನೂ ಖಂಡಿತ ಈ ಮನೇಲಿ ಇರಲ್ಲ. ಬಾಗ್ಲು ತೆಗಿಯೋ. ಯಾರದು? ಲೋ ಬಾಮೈದ, ಇಲ್ಲಿ ದೆವ್ವ ಇದೆ, ಬಾಗ್ಲು ತೆಗಿಯೋ. ನನಗ್ ಗೊತ್ತು ದೆವ್ವ ಇದೆ ಅಂತ, ಅದಕ್ಕೆ ನಾನು ತೆಗಿಯಲ್ಲ. ಲೋ ಬಾಮೈದ, ಬಾಗ್ಲು ತೆಗಿಯೋ. ಇಲ್ಲ, ನೀನ್ ದೆವ್ವ ಅಂತ ನನಗ್ ಗೊತ್ತು. ನನ್ ಬಾಮೈದನ್ ತರ ನಾಟಕ ಮಾಡ್ಬಿಟ್ರೆ ನಾನು ಬಾಗ್ಲು ತೆಗಿತೀನ? ಇಲ್ಲಪ್ಪ, ನಾನ್ ತೆಗಿಯಲ್ಲ. ಬ್ರಹ್ಮ ಗುರು, ಯಾಕೆ ಹೋಗಿ ಆಡ್ತಾ ಇದ್ಯಾ? ಬಾಮೈದ ಪ್ಲೀಸ್ ಬಾಗ್ಲು ತೆಗಿಯೋ. ಇಲ್ಲಪ್ಪ, ಇಲ್ಲ, ನಾನ್ ತೆಗಿಯಲ್ಲ ಅಂದ್ರೆ ತೆಗಿಯಲ್ಲ. ಬಾಮೈದ, ನೀ ನನ್ ಬೆಸ್ಟ್ ಫ್ರೆಂಡ್ ಅಲ್ವಾ? ನಿನ್ನ ಬೆಸ್ಟ್ ಫ್ರೆಂಡ್ ಅವಾರ್ಡ್ಗೆ ನಾಮಿನೇಟ್ ಮಾಡಕ್ಕೆ ನಾನೇ ಬೇಕಲ್ವಾ? ಇದು ನನಗೂ ಬಾಮೈದಂಗೂ ಗೊತ್ತಿರೋ ಮ್ಯಾಟ್ರು. ದೇವಕ್ಕೆ ಗೊತ್ತಾಗಕ್ಕೆ ಚಾನ್ಸೇ ಇಲ್ಲ. ಲವ್, ಇನ್ ಹೆಂಗೋ ಪ್ರೂವ್ ಮಾಡೋದ್ಲು. ಕಾರ್ತಿಕ್ ಬಂದಿದ್ದೀನಿ, ನೀನ್ ಬಾಮೈದ ಕಣೋ, ಬಾಗ್ಲು ತೆಗಿಯೋ. ಬಾಮೈದ ನೀನೇನಾ? ಬಾಮೈದ ಬಾಗ್ಲು ತೆಗಿಯೋ. ಬಾಮೈದ ಯಾಕೋ, ಏನಾಯ್ತು? ನಾವು ಮಾಡಿದೆಲ್ಲ ಎಷ್ಟಾಗೋಯ್ತು ಬಾಮೈದ? ನಾವು ದೇವದ ಬಗ್ಗೆ ಕತೆ ಕಟ್ಟಿದ್ವಲ್ಲ, ನಮ್ಮ ಮನೆಗೆ ನಿಜವಾಗ್ಲೂ ದೇವ ಬಂದ್ಬಿಡಿದೆ ಬಾಮೈದ. ಅದು ಹೆಣ್ಣೆವ. ಕರೆಕ್ಟ್ ಬಾಮೈದ, ನಾನು ನೋಡ್ದೆ. ನೀನ್ ಬಂದಾಗ ಆ ದೆವ್ವನೇ ಬಂದಿರ್ಬೇಕು ಅಂತ ಬೈಕೆ ಬಾಗ್ಲು ತೆಗಿಲಿಲ್ಲ. ಸರಿ, ಏನ್ ಮಾಡ್ತು ಆ ದೆವ್ವ? ಬಾಮೈದ, ಇಷ್ಟೆಲ್ಲ ಆಗೋಯ್ತಾ? ಬಾಮೈದ, ಹಾಳಾದ ಅದೇವು ಸೆಂಟ್ರಲ್ ಬಂದು ಎಲ್ಲ ಹಾಳು ಮಾಡ್ಬಿಡ್ತು ಬಾಮೈದ. ನಮ್ದು ತೋಳ ಬಂತು, ತೋಳ ಕತೆ ಆಗೋಯ್ತು ಬಾಮೈದ. ಆದ್ರೆ ಈ ಕೇಡಿ ಬೇಬಿ ಯಾವುದಕ್ಕೂ ಹೆದರ್ಕೊಳ್ಳಲ್ಲ. ನಿಜವಾದ ದೆವ್ವನ ಅಟ್ಟ ಆಡ್ಸ್ಕೊಂಡೋಗಿ ಓಡಿಸ್ಬಿಡ್ಲು ಬಾಮೈದ. ಅಕ್ಕ ಬಂದು ದೆವ್ವಕ್ಕೆ ಬಾಂಬಿಗೆ ಪುಟ್ಲ. ಅವಳಿಗೆ ಅಷ್ಟೊಂದು ಮೀಟ್ರ್ ಇದ್ಯಾ? ಈಗ ನಾವೇನ್ ಮಾಡೋದು? ಮಾಡೋದೇನಿದೆ, ಮಾಡೋದ್ ಏನು ಇಲ್ಲ, ಸುಮ್ನೆ ಮಲ್ಕೊಳ್ಳೋದು ಅಷ್ಟೇ. ಏನ್ ಕಾಮಿಡಿ ಮಾಡ್ತಿದ್ಯಾ ಬಾಮೈದ? ನಿಜವಾದ ದೆವ್ವ ಅವಳ ಹತ್ರ ಒದೆ ತಿಂದಿದೆ, ದೆವ್ವಕ್ಕೆ ಅವಮಾನ ಆಗಿರುತ್ತೆ. ನೀನ್ ಬೇರೆ ದೆವ್ವ ನೋಡಿದ್ಯಾ?
ದೇವ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಸತ್ಯ ಸಿಕ್ಲಿಲ್ಲ ಅಂದ್ರು ಅಮೂಲ್ ಬೇಬಿ ಸಿಕ್ತಾ ಅಂತ ನಿನ್ ಮೇಲೆ ರಿವೆಂಜ್ ತಗೊಳುತ್ತೆ. ಬಾಮೈದ, ದೇವದ ಬಗ್ಗೆ ಇನ್ನ ನಿನಗ್ ಗೊತ್ತಿಲ್ಲ. ಅವು ಒಂಥರ ಮೆಂಟ್ಲುಗಳು. ಎದುರಿಸ್ಬೇಡ ಕಣ. ಏನು ಮಾಡೋದು? ಏನ್ ಮಾಡೋದು ಅಂದ್ರೆ ಸುತ್ತಲೂ ಪರ್ಕೆ ಚಪ್ಪಲಿ ಎಲ್ಲ ಹಾಕೊಂಡು ಇವತ್ತು ರಾತ್ರಿ ಪ್ರಾಣ ಉಳಿಸ್ಕೊಳ್ಳೋದು ಅಷ್ಟೇ. ಇಲ್ಲ ಅಂದ್ರೆ ಕೀರ್ತನ, ಏನ್ ಮಾಡ್ತಿದ್ಯಾ ನೀನು? ಇದು ಕಾರ್ತಿಕ್ ವ್ಯಾಲೆಟ್ ಅಲ್ವಾ? ಇದನ್ನ ನೀನ್ ಯಾಕೆ ತಗೊಂಬಂದೆ? ಹೇಗ್ ತಗೊಂಬಂದೆ? ಅವ್ನ್ ಶಾಪಿಂಗ್ ಅಂತ ಹೋಗಿದ್ದ. ಅಲ್ಲಿ ಹೋಗಿ ಶಾಪಿಂಗ್ ಮಾಡಕ್ ವ್ಯಾಲೆಟ್ ಇಲ್ಲ ಅಂದ್ರೆ ಶಾಪಿಂಗ್ ಮಾಡಕ್ಕಾಗಲ್ಲ ಅಷ್ಟೇ. ಇಷ್ಟಕ್ಕೂ ಅವನೇನ್ ನಿನಗ್ ಸೀರೆ ತರಕ್ ಹೋಗಿದ್ನಾ? ಅದೇನೋ ಸರಿ, ಆದ್ರೆ ಅಲ್ಲಿ ಅವನಿಗೆ ದುಡ್ಡು ಕೊಡಕ್ ದುಡ್ಡಿಲ್ಲ ಅಂದ್ರೆ ಅವನಿಗೆ ಅವಮಾನ ಆಗಲ್ವಾ ಕೀರ್ತನ? ಅವಮಾನ ಆಗ್ಲಿ ಅಂತಾನೆ ಹೀಗ್ ಮಾಡ್ತಿರೋದು. ಒಂದೇ ಕಲ್ಲಲ್ಲಿ 2 ಹಕ್ಕಿ ನೋಡಿಯೋದು ಅಂದ್ರೆ ಇದೇ ನಿಶಾ. 2 ಹಕ್ಕಿನ? ಯಾರದು? ಒಂದು ಈ ಮನೆಗೆ ಬರ್ಬೇಕು ಅಂತ ಅನ್ಕೊಂಡಿದ್ದಾಳಲ್ಲ ಆ ದಿವ್ಯಾ. ಇನ್ನೊಂದು ಈ ಮನೆಗೆ ಆಲ್ರೆಡಿ ಒಕ್ಕರ್ಸ್ಕೊಂಡಿದ್ದಾಳಲ್ಲ ಆ ಸ್ಲಮ್ಮು ಸತ್ಯ. ಅಲ್ಲ ಕೀರ್ತನ, ನೀನ್ ತಗೊಂಡಿರೋದು ಕಾರ್ತಿಕ್ ಪರ್ಸು. ಇದರಿಂದ ಅವನಿಗೆ ತೊಂದರೆ ಆಗತ್ತೆ ಅಂದ್ರೆ ಒಪ್ಕೋಬಹುದು. ಆದ್ರೆ ದಿವ್ಯನ್ಗೂ ಸತ್ಯನ್ಗೂ ಏನ್ ಲಿಂಕು? ಲಿಂಕ್ ಎಲ್ಲ ಕರೆಕ್ಟಾಗೇ ಇದೆ ನಿಶಾ. ಅವತ್ತು ಸತ್ಯ ಏನ್ ಹೇಳಿದ್ಲೇಳು? ವಿಲ್ಲನ್ಗಳು ಅಪ್ಡೇಟ್ ಆಗಬೇಕು ಅಂತ ಅಲ್ವಾ? ಅದಕ್ಕೆ ನೋಡು, ನಮ್ಮ ಪ್ಲಾನನ್ನ ಅಪ್ಡೇಟ್ ಮಾಡಿದ್ದೀನಿ ಈಗ. ಅರ್ಥ ಆಗ್ಲಿಲ್ಲ. ಕಾರ್ತಿಕ್ ಸೀರೆ ತಗೊಳಕ್ಕಾಗ್ಲಿಲ್ಲ ಅಂದ್ರೆ ಆ ದಿವ್ಯಾ ಉರ್ಕೋತಾಳೆ, ಅವನ ಮೇಲೆ ಕೋಪ ಮಾಡ್ಕೋತಾಳೆ. ಇಷ್ಟೆಲ್ಲ ಅವಮಾನ ಆದ್ಮೇಲೆ ಅವನು ಪರ್ಸ್ ಕದ್ದಿರೋರ್ನ ಸುಮ್ಮನೆ ಬಿಡ್ತಾನಾ? ಖಂಡಿತ ಇಲ್ಲ. ಮನೆಯಿಂದ ಗೇಟ್ ಪಾಸ್ ಕೊಡಲ್ವಾ? ಅರೆ, ಪರ್ಸ್ ತಗೊಂಡಿರೋದು ನೀನಲ್ವಾ? ಅಯ್ಯೋ ದಡ್ಡಿ, ಪರ್ಸು ನಾನು ತಗೊಂಡಿದ್ದೀನಿ ಅಂತ ನನಗೆ ಗೊತ್ತು, ನಿನಗೆ ಗೊತ್ತು. ಆದರೆ ಅವನಿಗೆ ಗೊತ್ತಿಲ್ವೇ? ಈಗ ನೀನೇನು ಮಾಡ್ತೀಯ ಅಂದರೆ ಈ ಪರ್ಸನ್ನ ಸತ್ಯಕ್ಕೆ ಗೊತ್ತಾಗದೇ ಇರೋ ಥರ ಅವಳ ರೂಮಲ್ಲಿ ಇಟ್ಟು ಬರ್ತೀಯ. ಹಾಗಾಗಿ 2 ಹಕ್ಕಿ ಕಲಾಸ್. ಮುಂದೆ ಆಗೋದನ್ನ ಹೇಳೋದಕ್ಕಿಂತ ನೋಡಿದ್ರೇನೆ ಮಜಾ ನಿಶಾ.
ದಿವ್ಯಾ ಅವರೇ. ಹಾಯ್. ನಾನು ನಿಮ್ಗೋಸ್ಕರ ಒಂದ್ ಸೀರೆ ತಗೋತಾ ಇದ್ದೀನಿ. ಆ ಸೀರೆ ಫೋಟೋನ ನಿಮ್ಗೆ ವಾಟ್ಸಪ್ ಅಲ್ಲಿ ಕಳ್ಸಿದೀನಿ. ಇಷ್ಟ ಆಯ್ತು ಅಂತ ಹೇಳಿದ್ರೆ ಅದೇ ಸೀರೆ ತಗೋತೀನಿ, ಇಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ಸೆಲೆಕ್ಟ್ ಮಾಡ್ತೀನಿ. ಹೌದಾ? ಓಕೆ, ಈಗಲೇ ನೋಡ್ತೀನಿ. ಒಳ್ಳೆ ರೇಂಜಲ್ಲೇ ಸೆಲೆಕ್ಟ್ ಮಾಡಿದ್ದಾನೆ. ಹೇಳಿದಿವಿ ಅವರೇ, ಹೇಗಿದೆ ಸೀರೆ? ಸೀರೆ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯ್ತು. ಆದ್ರೆ ತುಂಬಾ ಕಾಸ್ಟ್ಲಿ ಆಯ್ತು ಅನ್ಸುತ್ತೆ. ಇಷ್ಟೆಲ್ಲ ಕಾಸ್ಟ್ಲಿದು ಬೇಡ ಆಗಿತ್ತು. ಏನ್ ದಿವ್ಯಾ ಅವರೇ, ಪ್ರೈಸ್ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ. ಆ ಸೀರೆ ನಿಮಗೆ ಇಷ್ಟ ಆದ್ರೆ ಸಾಕು, ಬೆಲೆ ಎಷ್ಟಾದ್ರೂ ಆಗಿರ್ಲಿ. ಲಕ್ಷ ಕೊಟ್ರು ಆ ಸೀರೆಗೆ ನಿಜವಾದ ಬೆಲೆ ಬರೋದು ನೀವು ಉಟ್ಕೊಂಡ್ಮೇಲೆ. ಸುಮ್ನೆ ಕ್ಯೂರಿಯಾಸಿಟಿ ಕೇಳ್ತಿದ್ದೀನಿ. ಪ್ರೈಸ್ ಎಷ್ಟು? ಹೆಣ್ಮಕ್ಳಿಗೆ ಈ ತರ ಕುತೂಹಲ ಇರೋದು ಸಹಜನೇ, ಅದ್ ನಂಗೆ ಅರ್ಥ ಆಗುತ್ತೆ. ನಾನು ಪ್ರೈಸ್ ಹೇಳ್ತೀನಿ, ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಾನು ತಗೊಂತೀನಿ ಅಷ್ಟೇ. ನೀವು ಮೊದಲು ಪ್ರೈಸ್ ಹೇಳಿ. ಒಂದು 40-45 ಸಾವಿರ. ನಂಗೆ ಸೀರೆ ತುಂಬಾ ಇಷ್ಟ ಆಗಿದೆ, ನೀವ್ ಚೆನ್ನಾಗೂ ಸೆಲೆಕ್ಟ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಂಡತಿ ಕೊಡ್ತಾ ಇರೋ ಸೀರೆ ಚೆನ್ನಾಗಿಲ್ದೇ ಇರುತ್ತಾ? ನನ್ನ ಸೆಲೆಕ್ಷನ್ ಯಾವಾಗ್ಲೂ ಸೂಪರ್ ಆಗಿ ಇರುತ್ತೆ. ಸೀರೆ ವಿಷಯದಲ್ಲೂ ಅಷ್ಟೇ, ನಿಮ್ ವಿಷಯದಲ್ಲೂ ಅಷ್ಟೇ. ಸರಿ, ನಾನು ಅದನ್ನ ಪ್ಯಾಕ್ ಮಾಡಿಸಿ ತರ್ತೀನಿ. ಸಿ ಯು. ಬಾಯ್. ಸರ್, ನಾನು ಅವಾಗಲೇ ಸೆಲೆಕ್ಟ್ ಮಾಡಿದ್ನಲ್ಲ ಸೀರೆ, ಅದೆಲ್ಲಿ? ಸರ್, ಅದವ್ರು ತಗೊಂಡೋದ್ರಲ್ಲ ಸರ್. ಸರ್, ಒಂದ್ ನಿಮಿಷ. ಆ ಸೀರೆನ ಸೆಲೆಕ್ಟ್ ಮಾಡಿದ್ ನಾನು ಸರ್. ಸರ್, ಆ ಸೀರೆ ನನ್ನ ಹೆಂಡತಿ ಇಷ್ಟಪಟ್ಟಿರೋದು ಸರ್. ಸರ್, ಅದನ್ನ ಫಸ್ಟ್ ನಾನ್ ಸೆಲೆಕ್ಟ್ ಮಾಡಿ ಇಟ್ಟಿದ್ದು. ಇಟ್ಟಿದ್ರ? ಎಲ್ಲಿಟ್ಟಿದ್ರಿ? ಅದು ಆ ಟೇಬಲ್ ಮೇಲೆ. ಸೆಲೆಕ್ಟ್ ಮಾಡಾದ್ಮೇಲೆ ಕೊಂಡ್ಕೊಂಡು ಹೋಗ್ಬೇಕು, ವಾಪಸ್ ಇಡಬಾರ್ದು. ನೋಡಿ ಸರ್, ನನ್ನ ಹೆಂಡತಿಗೆ ಈ ಸೀರೆ ತುಂಬಾ ಇಷ್ಟ ಆಗಿದೆ, ನೀವು ಬೇರೆ ಸೀರೆ ತಗೊಳ್ಳಿ. ರೀ, ಅವ್ರಿಗೆ ಬೇಕಾದ್ರೆ ಅವ್ರು ಬೇರೆ ತಗೊಂತಾರೆ, ನೀವು ಸುಮ್ನೆ ಬಿಲ್ ಕೊಡಿ. ಲೇ, ಕೊಡ್ತೀನಿ. ನಾನ್ ಕೊಡದೆ ಅವ್ರು ಕೊಡ್ತಾರ? ಹೌದು, ಬಿಲ್ ನಾನೇ ಕೊಡ್ತೀನಿ. ಅದ್ರ ಜೊತೆ ಸೀರೆನೂ ನಾನೇ ತಗೊಂಡ್ ಹೋಗ್ತೀನಿ. ಅದ್ ಹೇಗ್ರಿ ತಗೊಂಡ್ ಹೋಗ್ತೀರಾ? ತಗೊಂಡು ಹೋಗ್ ಬಿಟ್ಬಿಡ್ತೀನಾ? ಇದು ಈಗ ನನ್ ಸೀರೆ. ಲೇ, ನೀನ್ ಸ್ವಲ್ಪ ಸುಮ್ಮನೆ ಇರೇ. ಏನ್ ಸರ್, ಏನ್ ಸಮಸ್ಯೆ? ನೋಡಿ ಸರ್, ನನ್ನ ಹೆಂಡತಿ ಸೆಲೆಕ್ಟ್ ಮಾಡಿರೋ ಸೀರೆ ಇವ್ರಿಗೆ ಬೇಕಂತೆ. ಸರ್, ಅದನ್ನ ಫಸ್ಟ್ ಸೆಲೆಕ್ಟ್ ಮಾಡಿದ್ ನಾನು. ಬೇಕಿದ್ರೆ ಅದಕ್ಕೆ 5000 ಜಾಸ್ತಿ ಕೊಡ್ತೀನಿ, ಆ ಸೀರೆ ನನ್ಗೆ ಕೊಡ್ಸಿ. ಎಕ್ಸ್ಟ್ರಾ ಎಲ್ಲ ಕೊಡೋದು ಬೇಡ ಸರ್. ಈ ಸೀರೆ ಮೊದ್ಲು ಸೆಲೆಕ್ಟ್ ಮಾಡಿದ್ರೋ ಅವರೇ ಬಿಲ್ ಕೊಟ್ಟು ತಗೊಂಡೋಗಿ. ಏ ಚರಣ, ಬಾಪ ಇಲ್ಲಿ. ಆ ಕೌಂಟರ್ ಅಲ್ಲಿ ನೀನೇ ಅಲ್ವಾ ಇದ್ದಿದ್ದು? ಈ ಸೀರೆ ಯಾರು ಸೆಲೆಕ್ಟ್ ಮಾಡಿದ್ದು? ಸರ್, ಫಸ್ಟ್ ಈ ಸರ್ ಸೆಲೆಕ್ಟ್ ಮಾಡಿದ್ದು, ಆಮೇಲೆ ಇವ್ರು ತಗೊಂಡಿದ್ದು ಸರ್. ಸರಿ, ಹಾಗಾದ್ರೆ ನೀವು ಬೇರೆ ಸೀರೆ ತಗೊಳ್ಳಿ ಮೇಡಮ್. ಸರ್, ನೀವು ಬಿಲ್ ಕೊಟ್ಟು ಈ ಸೀರೆ ತಗೊಂಡೋಗಿ ಸರ್. ಬಿಲ್ ಮಾಡಿ ಸರ್. ಸರ್, ಕಾರ್ಡಾ ಕ್ಯಾಶಾ ಸರ್? ಕಾರ್ಡ್. ಒಂದ್ ನಿಮಿಷ. ಸರ್, ಅದು ನಾನು ವಾಲೆಟ್ ಮನೇಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ಬೋದಾ? ಸಾರಿ ಸರ್, ಕಾರ್ಡು ಮತ್ತೆ ಕ್ಯಾಶ್ ಎರಡನ್ನೇ ಅಕ್ಸೆಪ್ಟ್ ಮಾಡೋದು. ಓ ಹೌದಾ? ಹಾಗಿದ್ರೆ ಒಂದು 20 ಮಿನಿಟ್ಸ್ ಟೈಮ್ ಕೊಡಿ, ಕ್ಯಾಶ್ ತರಿಸ್ಬಿಡ್ತೀನಿ. ಸರ್, ಈಗ 20 ನಿಮಿಷ ಅಂತ ಕತೆ ಹೊಡಿತಾರೆ, ಆಮೇಲೆ ಸೀರೆ ಇಷ್ಟ ಆಗ್ಲಿಲ್ಲ ಅಂತಾರೆ. ತಗೊಳ್ಳಿ ಸರ್ ಕಾರ್ಡು, ಈ ಸೀರೆನ ನನಗೆ ಪ್ಯಾಕ್ ಮಾಡಿಸಿ. ನೋನೋ, ನಂಗೆ 20 ಮಿನಿಟ್ಸ್ ಟೈಮ್ ಕೊಡಿ ಸರ್, ಕ್ಯಾಶ್ ತರಿಸ್ತೀನಿ. ಸಾರಿ ಸರ್, ಟೈಮ್ ಎಲ್ಲ ಕೊಡಕ್ಕಾಗಲ್ಲ. ಅವ್ರಿಗೆ ಹೇಗೋ ಸೀರೆ ಇಷ್ಟ ಆಗಿದೆ, ನಿಮ್ಮ ಹತ್ರ ದುಡ್ಡಿಲ್ಲ, ಅವರೇ ತಗೊಂಡೋಗ್ಲಿ ಬಿಡಿ. ನೋ ಸರ್, ಆ ಸೀರೆ ನಾನೇ ತಗೊಬೇಕು. ಕೈಯಲ್ಲಿ ಕಾಸಿಲ್ಲ, ಈ ದೊಡ್ಡ ಮನುಷ್ಯ ಎಕ್ಸ್ಟ್ರಾ ಕೊಡೋದ್ರ ಬಗ್ಗೆ ಮಾತಾಡ್ತಾನೆ. ನಿಮ್ಮಂತಾರೋ ಯಾಕಾದ್ರೂ ಅಂಗಡಿಗೆ ಬರ್ತಿರೋ? ನೀವೇನ್ರಿ ನೋಡ್ತಾ ಇದ್ದೀರಾ? ಬನ್ರಿ ಹೋಗೋಣ.
ಸೀರೆ ತಗೋಣ ಅಂತ ಅಂಗಡಿಗೆ ಹೋದ್ರೆ ನನ್ನ ಜಾಕೆಟ್ ಅಲ್ಲಿ ನನ್ನ ಪರ್ಸೇ ಇಲ್ಲ. ನನ್ನ ವಾಲೆಟ್ ಯಾರು ತಗೊಂಡಿದ್ದಾರೆ ನಂಗೆ ಗೊತ್ತಾಗ್ಬೇಕು. ಯಾರೋ ತೆಗ್ದಿದ್ದಾರೆ ಅಂದ್ರೆ ಏನೋ ಅರ್ಥ? ಈ ಮನೇಲಿ ನಿನ್ ವ್ಯಾಲೆಟ್ ಯಾರೋ ಮುಟ್ತಾರೆ? ಚಿಕ್ಕಪ್ಪ, ನನ್ನ ವಾಲೆಟ್ ಇಲ್ಲದೆ ನನ್ನ ಮನೆಯಿಂದ ಆಚೆನೆ ಹೋಗಲ್ಲ. ಇಲ್ಲ ನನ್ನ ಜಾಕೆಟ್ ಪಾಕೆಟ್ ಅಲ್ಲಿ ಇರುತ್ತೆ, ಇಲ್ಲ ಅಂದ್ರೆ ನನ್ನ ಪ್ಯಾಂಟ್ ಪಾಕೆಟ್ ಅಲ್ಲಿ ಇರುತ್ತೆ. ಅಂತದ್ರಲ್ಲಿ ಯಾರೋ ನನ್ನ ರೂಮಿಗೆ ಬಂದು ನನ್ನ ವಾಲೆಟ್ ತಗೊಂಡಿದ್ದಾರೆ. ಶಾಪಿಂಗ್ ಮಾಡಿ ದುಡ್ಡು ಕೊಡಕ್ಕಾಗದೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ನನಗ್ ನನ್ ಮೇಲೆ ಅಸಹ್ಯ ಆಗೋಯ್ತು. ದಿವ್ಯಾ ಅವ್ರು ಕೂಡ ಅವ್ರಿಗೆ ಇಷ್ಟ ಆಗಿರೋ ಸೀರೆ ತಗೊಳಕ್ ಆಗ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ರು. ಅಲ್ಲ ಕಾರ್ತಿಕ್, ನಿನ್ನ ಹತ್ರ ವ್ಯಾಲೆಟ್ ಇಲ್ಲ, ಸೀರೆ ತಗೊಳಕ್ ಆಗಲ್ಲ ಅಂದ್ರೆ ಅವಳು ಯಾಕೋ ಬೇಜಾರ್ ಮಾಡ್ಕೋಬೇಕು? ಅವಳು ಯಾಕೆ ಬೇಜಾರ್ ಮಾಡ್ಕೋತಾಳೆ? ಹಾ ಸರಿಯಾಗಿ ಹೇಳ್ದೆ ಅಕ್ಕ. ಅಲ್ವೋ ಕಾರ್ತಿಕ್, ಶಾಪಿಂಗ್ ಹೋಗಿ ಅವಮಾನ ಆಯ್ತು ಅಂತ ಇಲ್ಲಿ ಬಂದು ನಮ್ಮೆಲ್ರ ಮೇಲೆ ಕೂಗಾಡಿದ್ರೆ ಏನು ಅರ್ಥ? ಅಲ್ಲ ಕಣೋ, ಮನೆಯಲ್ಲಿ ಎಲ್ಲರ ಹತ್ರ ದುಡ್ಡಿರುತ್ತೆ ಅಂದ್ಮೇಲೆ ನಿನ್ ಪರ್ಸ್ನ ಈ ಮನೆಯಲ್ಲಿ ಯಾರು ಮುಟ್ಟೋದಿಲ್ಲ. ಅರ್ಥ ಆಯ್ತಾ? ನೀನೇ ಇಲ್ಲೇ ಎಲ್ಲೋ ಬಿಟ್ಟು ಹೋಗಿದ್ವಿ. ರೂಮ್ ಹೋಗಿ ಇನ್ನೊಂದ್ಸಲಿ ಚೆಕ್ ಮಾಡು. ಸಾಧ್ಯನೇ ಇಲ್ಲಮ್ಮ. ನನ್ ವಾಲೆಟ್ ಯಾವಾಗ್ಲೂ ನನ್ ಪ್ಯಾಂಟ್ ಪಾಕೆಟ್ ಅಲ್ಲೇ ಇರ್ತಿತ್ತು. ಅಲ್ವೋ, ನಿನ್ನ ವಾಲೆಟ್ ನ ಮನೆಯವ್ರು ತಗೊಳ್ಳೋ ಅಂತ ಅವಶ್ಯಕತೆ ಏನಿದೆ? ಅಷ್ಟಕ್ಕೂ ನಮ್ಮ ಮನೆಯವರಿಗೆ ಇನ್ನೂ ದುಡ್ಡಿನ ಬರ ಅಷ್ಟು ಬಂದಿಲ್ಲ ಕಾರ್ತಿಕ್. ಕರೆಕ್ಟ್ ಅಲ್ವಾ? ಮನೆಯವ್ರು ಯಾರು ತಗೊಂಡಿಲ್ಲ ಅಂದ್ಮೇಲೆ ಮನೆಗೆ ಸಂಬಂಧ ಪಡದೇ ಇರೋ ವ್ಯಕ್ತಿ ಯಾರಾದ್ರೂ ತಗೊಂಡಿರ್ಬೋದಲ್ವಾ? ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಹಲೋ, ಇಲ್ಲಿ ಯಾರು ನಿನ್ನನ್ನ ಮಾತಾಡಿಸ್ತಿಲ್ಲ. ಕೀರ್ತನ, ಯಾವುದೋ ವಿಷಯನ ಇನ್ಯಾವುದೋ ವಿಷಯಕ್ಕೆ ಗಂಟು ಹಾಕ್ಬೇಡ. ಅಪ್ಪ ಪ್ಲೀಸ್, ನಾನು ಇರೋದನ್ನ ಇದ್ದಾಗೆ ಹೇಳಿದ್ರು ನೀವ್ಯಾಕೆ ಅದನ್ನ ಇನ್ಯಾವುದೋ ಅರ್ಥದಲ್ಲಿ ತಗೋತಿದ್ದೀರಾ? ಇರೋದಿದ್ದಾಗೆ ಹೇಳ್ತಿರೋದು ಅಂದ್ರೆ ಏನ್ ನಿನ್ ಮಾತನಾಡ್ತ? ಕಾರ್ತಿಕ್ ರೂಮ್ ಅಲ್ಲಿ ಪರ್ಸ್ ಕಾಣಿಸ್ತಿಲ್ಲ ಅಂತಂದ್ರೆ ನಮ್ಮನೆಯವರೇ ಯಾರೋ ತಗೊಂಡಿರ್ಬೇಕು. ಆದ್ರೆ ನಮ್ಮನೆಯವ್ರಿಗೆ ಯಾರಿಗೂ ಅಂತ ದರಿದ್ರ ಬುದ್ಧಿ ಇಲ್ವೇ? ಹಾಗಿದ್ಮೇಲೆ ಹೊರಗಿನವರೇ ಈ ಕೆಲಸ ಮಾಡಿರ್ಬೇಕು ಅಂತ ಅರ್ಥ. ಅಂದ್ರೆ ನನ್ ಮೇಲೆ ಅನುಮಾನ ಪಡ್ತಿದ್ದೀರಾ? ಅಯ್ಯೋ, ಅನುಮಾನ ಅಲ್ಲ ಮೇಡಮ್, ಕನ್ಫರ್ಮ್ ಆಗಿ ನೀವೇ ಮಾಡಿರೋದು ಅಂತ ಹೇಳ್ತಾ ಇದ್ದೀನಿ. ಕೀರ್ತನ, ನಿನ್ ಮಾತಿನ ಮೇಲೆ ಯಾರಿಗೂ ನಂಬಿಕೆ ಇಲ್ಲ ಅಂದ್ಮೇಲೆ ನೀನ್ ಮಾತಾಡ್ ಏನ್ ಪ್ರಯೋಜನ? ನಮ್ ಮನೆಯವರೇ ಹಾಗೆ ನಿಶಾ. ಆವಾಗ ಹಾಲೆರ್ದು ಅದು ಕಚ್ಚಕ್ಕೆ ಬಂದ್ರು, ಇಲ್ಲ ಇಲ್ಲ ಅದು ಆಡಕ್ಕೆ ಬರ್ತಿದೆ ಅಂತಾನೆ ಹೇಳ್ತಾರೆ. ನಮ್ಮ ಮನೆಯವ್ರ ವೀಕ್ನೆಸ್ ನ ಅರ್ಥ ಮಾಡ್ಕೊಂಡು ಎಲ್ಲಿಂದನೋ ಬಂದು ನಮ್ಮ ಮನೆನ ದೋಚಿದ್ರು ಆಶ್ಚರ್ಯನೇ ಇಲ್ಲ. ಕೀರ್ತನ, ನಿನ್ಗಾಗ್ಲೇ ಎಲ್ರು ಇದನ್ನೇ ಹೇಳಿದ್ದು. ಏನಾದ್ರೂ ಮಾತಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ಯೋಚನೆ ಮಾಡಿ ಮಾತಾಡು ಅಂತ. ಇಷ್ಟಕ್ಕೂ ನಾನ್ ಮಾತಾಡೋದ್ ಯಾಕೆ, ನೀವ್ ನನ್ನನ್ನೇ ಕೆಟ್ಟೋಳು ಅಂತ ಹೇಳೋದ್ ಯಾಕೆ? ನೀವೇ ಹೋಗೋಳ್ ರೂಮನ್ನ ಚೆಕ್ ಮಾಡ್ಬೋದಲ್ವಾ? ಆಗ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ.
ಅನುಮಾನ ಇರೋದು ನಿನಗೆ ತಾನೆ. ನೀನೇ ಹೋಗಿ ಹುಡುಕು, ನಾವೆಲ್ಲ ಯಾಕೆ? ಸತ್ಯಳ ಸತ್ಯವಾದ ಮುಖ ಗೊತ್ತಾಗ್ಬೇಕು ಅಂತಂದ್ರೆ ನೀವೆಲ್ಲರೂ ಬರ್ಲೇಬೇಕಪ್ಪ. ಗೊತ್ತು ಗುರಿ ಇಲ್ದೇ ಇರೋರ್ನೆಲ್ರು ನೀವ್ ಮನೆಗ್ ಕರ್ಕೊಂಡ್ ಬಂದ್ರೆ ಏನೇನೆಲ್ಲ ಆಗತ್ತೆ ಅನ್ನೋದನ್ನ ನೀವ್ ತಿಳ್ಕೊಬೇಕಲ್ವಾ? ಕೀರ್ತನ, ಇವ್ರು ಬರಲ್ಲ ಅಂತ ಹೇಳ್ತಿದಾರೆ ತಾನೆ. ವಿಷಯನ ದೊಡ್ಡದು ಮಾಡೋದಕ್ಕಿಂತ ನೀನೇ ಹೋಗಿ ನೋಡು. ಕಾರ್ತಿಕ್, ಕಳ್ದೋಗಿರೋದು ನಿನ್ ವ್ಯಾಲೆಟ್ ತಾನೆ. ಸತ್ಯ ಏನು ಅಂತ ನಿನ್ಗೂ ಗೊತ್ತಾಗ್ಬೇಕಲ್ವಾ? ನೀನ್ ನೋಡ್ಬಾ. ಸರಿ, ಬನ್ನಿ. ನಿನ್ನ ಬಣ್ಣ ಏನು ಅಂತ ನಿನ್ನ ಕಣ್ಣು ಮುಂದೆನೆ ಇವತ್ತು ಬಯಲು ಮಾಡ್ತೀನಿ. ಬಾರೆ. ಛೇ, ಏನ್ ನಡೀತಿದೆ ಇಲ್ಲಿ? ಒಂದು ಗೊತ್ತಾಗ್ತಾ ಇಲ್ಲ. ಏನ್ರಿ ಇದೆಲ್ಲ? ಏನ್ ನಡೀತಾ ಇದೆ? ಅನಿಸ್ತಾ ಇದೆ ಇದನ್ನೆಲ್ಲ ನಾವೇ ನಮ್ಮ ಮೈ ಮೇಲೆ ಹಾಕೋತಾ ಇದೀವಿ ಅಂತ. ನೀನ್ ಸ್ವಲ್ಪ ಸುಮ್ಮನೆ ಇದ್ದೀಯ ಸೀತಾ. ಯಾರು ಏನೇ ಹೇಳಿದ್ರು ಆ ಹುಡುಗಿ ಬಗ್ಗೆ ನನಗೆ ನಂಬಿಕೆ ಇದೆ. ಸಿಕ್ತಾ? ಸಿಗತ್ತೆ.